ನೆರೆದಿರುವ ತಮ್ಮೆಲ್ಲರಿಗೂ ನಮಸ್ಕಾರ, ಶರಣಿ, ವಣಕ್ಕವೆಂದು ಹೇಳ್ತಾ ನಿಮ್ಮ ಮುಂದೆ ಬೀದಿ ನಾಟಕವನ್ನು ಮಾಡಲು ಬಂದಿದ್ದೇವೆ. ಮೂಢನಂಬಿಕೆಗಳ ಹೊಡೆದೋಡಿಸುವ ನಾಟಕ. ಹೋಗಿ ಹೇಳೋದು ನಮ್ಮೂರಿಗೆ ಸಾಧು ಬಂದಾನಂತೆ. ನಮ್ಮ ಮಗನನ್ನ ಅವ್ರ ಬಳಿ ಕರೆದೊಯ್ಯೋಣ. ಅವ್ರ ದಯೆಯಿಂದಾಗಿ ಇನ್ನಾದ್ರೂ ನಮ್ಮ ಮಗ ಸರಿ ಹೋಗ್ಬೋದು. ಹೌದು ಕಣೆ ಗೌರಿ, ಬಾ ಹೋಗೋಣ. ನಾನು ನೋಡಬಾರ್ದು, ಇಟ್ಕೊ ನೀನು. ಹಿಡ್ದಿದೆ ಬಿಡ. ಇನ್ನೇನು ಅಂತಾರೆ, ಸ್ಕ್ರೀನ್ ಹಿಡ್ದಿಲ್ವಾ? ಸತ್ಯ ಹೋಗ್ಬಿಟ್ನಲ್ಲಪ್ಪ. ಈಗ ಈಗಿನ ಜನಕ್ಕೆ ನನ್ನ ಬಗ್ಗೆ ಗೊತ್ತಾಯ್ತಂದ್ರೆ ನನಗೆ ಕೊಂದೇ ಹಾಕ್ಬಿಡ್ತಾರೆ. ಈ ರಾತ್ರಿನ ನಾನು ಊರು ಬಿಟ್ಟು ಹೋಗ್ತೀನಿ. ಅದೇ ಸರಿಯಾದ ಉಪಾಯ. ಅಂಗವೈಕಲ್ಯತೆ ಯಾವುದೋ ಸಾಧುವಿನಿಂದ ಸರಿ ಹೋಗುತ್ತೆ ಎಂದಾದರೆ ಆಸ್ಪತ್ರೆಗಳೇಕೆ, ವೈದ್ಯರೇಕೆ? ಆ ಹುಡುಗನಿಗೆ ವೈದ್ಯರ ನೆರವು ಸಿಕ್ಕಿದ್ದರೆ ಆತ ಸ್ವಲ್ಪ ಮಟ್ಟಿಗಾದರೂ ಚೇತರಿಸಿಕೊಳ್ಳುತ್ತಿದ್ದ. ಕಪ್ಪು ಬೆಕ್ಕಿನ ಬಗ್ಗೆ ಇದ್ದಂತಹ ಮೂಢನಂಬಿಕೆಯಿಂದ ಯುವಕನೊಬ್ಬನ ಭವಿಷ್ಯವೇ ಕರಿದಾಯಿತು. ರಮೇಶ, ಏನೋ ಇದು ಇಷ್ಟೊಂದು ಸೆಕೆ ಆಗ್ತಿದೆ, ಮಳೆನೇ ಇಲ್ವಲ್ಲ ಊರಲ್ಲಿ? ಹೌದ್ ಕಣೋ. ಶಂಕರ, ನಮ್ಮ ಅಜ್ಜ ಹೇಳಿದ್ರು ಕಪ್ಪೆಗಳ ಮದ್ವೆ ಮಾಡಿಸಿದ್ರೆ ಊರಿಗೆ ಮಳೆ ಬರುತ್ತಂತೆ. ಹೌದೇನೋ? ಕಪ್ಪೆ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತಾ? ಅಲ್ಲಿ ನೋಡೋ, ಅಲ್ಲಿ ಕಪ್ಪೆಗಳ ಗುಂಪೆ ಇದೆ. ಬಾ ಹಿಡಿಯೋಣ. ಮಾಡು, ಇವನ್ನ ಅಜ್ಜಿನ ಬಳಿ ಕರ್ದೋಣ, ಮದ್ವೆ ಮಾಡ್ಸೋಣ. ಒಂದ್ ನಿಮಿಷ, ಕಪ್ಪೆ ಹಿಡಿದಿದ್ದೀವಿ. ಹೌದಲ್ಲ, ಯಾರಿಗೂ ಬಾರೋ. ಹಾಗಿದ್ರೆ
ಸಿಕ್ತು. ನೋಡಿದ್ರೆ ಗೊತ್ತಾಯ್ತಾ ಇವಾಗ? ಇಟ್ಕೊಂಡಿದ್ದೀನಿ. ಕಪ್ಪೆಗಳಿಂದ ಮಳೆ ಬರುತ್ತೆ ಎಂಬುದನ್ನು ಅವ್ರವ್ರು ನಂಬದೆ ಮಾಡ್ದಂಗೆ ಸುತ್ತಮುತ್ತಲಿರುವ ಮರ ಗಿಡಗಳನ್ನು ಉಳಿಸಿ ಬೆಳೆಸೋಣ. ಹಾಗಾದ್ರೆ ಮಾತ್ರ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಉಂಟಾಗುತ್ತದೆ. ಅಯ್ಯೋ ಶಿವನೇ, ಏನಂತ ಹೇಳಿ ನಾನು? ಆ ಪಕ್ಕ ಹಿತೇಶಿನ ಹೋಟೆಲಲ್ಲಿ ಜನರು ತುಂಬಿ ತುಳುಕ್ತಾರೆ. ನಾನು ಹೋಟೆಲಲ್ಲಿ ನೋಡು, ನನ್ ಗುಣನೂ ಬರಲ್ಲ ಅನ್ನುತ್ತಲ್ಲ. ಹೀಗೆ ನಡೀತಿದ್ರೆ ನನ್ ಗತಿ ಏನು? ಅವ್ನು ಏನ್ ಮೋಡಿ ಮಾಡಿದನೋ ಮಾರಾಯ? ಅಯ್ಯೋ ದನಿ, ಇಷ್ಟೇನಾ? ನೀವು ಚಿಂತೆ ಮಾಡ್ಬೇಡಿ, ನಾವೊಂದು ಹೋಮ ಹವನ ಮಾಡೋಣ, ಎಲ್ಲವೂ ಸರಿ ಹೋಗುತ್ತದೆ. ಆಯ್ತು, ನೋಡೋಣಪ್ಪ. ಸ್ವಲ್ಪ ದಿನಗಳ ನಂತರ ಗೋಕುಲ್ ಗೋಕುಲ್, ಏನಾಯ್ತು? ಯಾಕೆ ಹಿಂಗ್ ಮಾತಾಡಿದ್ಯಾ? ಏನಂತ ಹೇಳಿ ನಾನು? ನನ್ನ ಹೋಟೆಲ್ ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಒಂದಲ್ಲ ಎರಡಲ್ಲ 10,000 ರೂಪಾಯಿ ಖರ್ಚು ಮಾಡಿದೆ. 10,000 ರೂಪಾಯಿ. ಕುರಿ ಕೋಳಿಗಳ ಬಲಿ ಕೊಟ್ಟೆ. ಮಧ್ಯರಾತ್ರಿ ಹೋಮ ಹಾಕಿಸಿ ಮಂತ್ರಿಸಿ ನಿಂಬೆ ಮಾಡ್ಕೊಟ್ಟಿದೆ. ಅದು ಸರಿಯಾಗಿಲ್ಲ ಅಂತ ಈ ಹೋಟೆಲಿನ ದಿಕ್ಕೇ ಬದಲಾಯಿಸಿಬಿಟ್ಟೆ ಕಣೋ. ಅದು ಸರಿ ಹೋಗ್ಲಿಲ್ಲ, ವ್ಯಾಪಾರ ಹೋಗ್ಲಿಲ್ಲ. ಅಯ್ಯೋ ಗೋಕುಲ್, ಇಷ್ಟೇನಾ? ನಾನು ಹಿಂಗ್ ಹೇಳ್ತೀನಿ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನಾನು ಯಾವಾಗ ನೋಡಿದ್ರು ನೀನ್ ಉದಾಸೀನದಿಂದ ಹರಟೆ ಹೊಡೆಯುತ್ತಾ ಕಾಲ ಕಳೀತಿದ್ದೆ. ಬಂದ ಗ್ರಾಹಕರನ್ನು ಸರಿಯಾಗಿ ವಿಚಾರಿಸ್ತಿರ್ಲಿಲ್ಲ. ನಿನ್ನ ಕೆಲಸದ ಕಡೆ ನಿನ್ಗೆ ಗಮನನೇ ಇರ್ತಿರ್ಲಿಲ್ಲ. ನೀನು ಈ ಮೂಢನಂಬಿಕೆಗಳ ಮೇಲೆ